lovely way to get into the cath lab and see what the doctors are doing here and the directors of Gulbarga Heart Foundation right here in Kalburgi. Well, this is the team which is actually, I may call, the arteries, the veins, the left chamber, right chamber of Gulbarga Heart Foundation, if I'm not wrong, with the little science knowledge that I do have about heart. But I do first, I'm so happy to talk to Dr. Irana ji here, and been a very pleasureful experience that we saw what you did to the patient out there. Thank you so much for allowing us into the cath lab for this. Modlige, I want to know about yourself first. That's the navigation is all about in our channel. ಯಾವ ಊರು, ನೀವು ಎಲ್ಲಿ ನಿಮ್ಮ ಒಂದು MBBS ಅದಾದಮೇಲೆ ಕಾರ್ಡಿಯೋ ಸ್ಪೆಷಾಲಿಟೀಸ್ನ ಎಲ್ಲಿ ಮುಗಿಸಿದ್ರಿ? ಜಸ್ಟ್ ಟೇಕ್ ಅಸ್ ಬ್ಯಾಕ್ ಟು ದೋಸ್ ಲವ್ಲಿ ಮೆಮೊರಬಲ್ ಡೇಸ್. ಫ್ರಮ್ ದೇರ್ ಆನ್ ವಿಲ್ ಕಮ್ ಇನ್. ನಾನು ಡಾಕ್ಟರ್ ಈರಣ್ಣ ಹಿರಾಪುರ ಅಂಥೇಳಿ. ನಾನು ಸ್ಟಾರ್ಟ್ ಮಾಡಿದೊಂದು, ನಾನು ಬಾರ್ನ್ ಆ್ಯಂಡ್ ಬ್ರಾಟಪ್ ಇನ್ ಸಣ್ಣ ಹಳ್ಳಿಯಲ್ಲಿ ಕಾರಬೋಸ್ಗ ಅಂಥೇಳಿ, ಅಫ್ಜಲ್ಪುರ ತಾಲೂಕು, ಹತ್ನೂರು ಆ ಕಡೆ. ನನ್ನ ಊರಲ್ಲಿ ಆವಾಗ ಕೇವಲ 1,000 ಇರೋ ಪಾಪ್ಯುಲೇಷನ್ನು. ವೋಟಿಂಗ್ ನೋಡಿದ್ರೆ ಬರೋ 660, 670 ಅಷ್ಟೇ. ನಮ್ಮ ಊರಿಗೆ ಯಾವುದೂ ರೋಡ್ ಇರಲಿಲ್ಲ. ನಾವು ರೋಡಿಂದ ಹೋಗಬೇಕಾದ್ರೆ 3 ಕಿಲೋಮೀಟ್ರ್ ಭೈರಾಮಡಿಗೆ ಅಂತೇಳಿ ಸ್ಟ್ಯಾಂಡಲ್ಲಿ ಇಳಿದು ಅಲ್ಲಿಂದ ನಡ್ಕೊಳ್ತು ಹೋಗ್ತಾಯಿದ್ದೀವಿ. ನಡ್ಕೊಳ್ತು ಹೋದಾಗ ಕೂಡ 1-2 ಹಳ್ಳ ಅಂತ ಹೇಳ್ತೀವಲ್ಲ, ಅದನ್ನು ಕ್ರಾಸ್ ಮಾಡಿ ಹೋಗ್ತಾಯಿದ್ದೀವಿ. ಹಳ್ಳ ಅಂದರೆ ಟ್ರಿಬ್ಯೂಟರೀಸ್ ಆಫ್ ದಿ ರಿವರ್ ಅನ್ಬೋದು. ನದಿನ ದಾಟಿ ಹೋಗ್ಬೇಕು. ನದಿ ಅಂದರೆ ಮಿನಿ ಟ್ರಿಬ್ಯೂಟರಿ, ಸಣ್ಣ ನದಿ ಅನ್ಬೋದು. ಅಮರ್ಜಾ ಅಂತ ಹೇಳಿ ಬರುತ್ತಲ್ಲ, ಅದನ್ನು ದಾಟಿ ಹೋಗಬೇಕಾಗಿತ್ತು. ಸೊ ನಾನು ನನ್ನ ಎಜುಕೇಷನ್ ಸ್ಟಾರ್ಟ್ ಆಗಿದ್ದು 5th ಸ್ಟ್ಯಾಂಡರ್ಡ್ ಅಂತ ಹೇಳ್ಬೋದು. 4th ಸ್ಟ್ಯಾಂಡರ್ಡ್ವರೆಗೂ ನನಗೆ ಬರೀ ಈ ಸಮ್ ಟೇಬಲ್ಸ್ ಅಷ್ಟೇ ಬರ್ತಾಯಿತ್ತು. ಅದಾದಮೇಲೆ ವಿಜನರಿ ಅನ್ಬೋದು ನನ್ನ ತಂದೆಯವರು. ಅವರು ಎಲ್ಲೇ ಒಂದು ಲಿಂಕ್ ತೊಗೊಂಡು ನಮಗೆ ಸೈನಿಕ್ ಸ್ಕೂಲಿಗೆ ಒಂದು ಕೋಚಿಂಗ್ ಇರೋಂಥ ಸೆಂಟರ್ ಸಿಂದಗಿಗೆ ಬಿಟ್ಟರು. ಸಿಂದಗಿ, ನಾನು ಯಾವತ್ತೂ ಹೇಳೋದು ಸಿಂದಗಿ ಇಸ್ ಬರ್ತ್ ಪ್ಲೇಸ್ ಆಫ್ ಮೈ ಎಜುಕೇಷನ್ ಅಂಥೇಳಿ. ನಾನು ಸಿಂದಗಿದಲ್ಲಿ ಸ್ಟಾರ್ಟ್ ಆದಾಗ ನನಗೆ ಏನೂ ಬರ್ತಿರಲಿಲ್ಲ ಸ್ಟಾರ್ಟ್ ಮಾಡಿದಾಗ. ಬಟ್ ಗ್ರ್ಯಾಜುವಲ್ ಆಗಿ ನಾನು ಮೋಸ್ಟ್ಲಿ ಜೆನೆಟಿಕಲಿ ಇರ್ಬೋದು, ಏನೋ ಗೊತ್ತಿಲ್ಲ, ಐ ಆಮ್ ಎ ವೆರಿ ಹಾರ್ಡ್ ವರ್ಕರ್. ಸೊ ಲಾಸ್ಟ್ ರ್ಯಾಂಕ್ಲಿಂದ ಸ್ಟಾರ್ಟ್ ಮಾಡಿ ನಾನು ಬರ್ತಾ ಒಂದೊಂದು ರ್ಯಾಂಕ್ ಮುಂದೆ ಬರ್ತಾ ನನಗೆ ದೇವರ ದಯದೆ ಅನ್ಬೋದು. ಆ ದೇವರ ದಯದಿಂದ ಆ ಸೈನಿಕ್ ಸ್ಕೂಲ್ಗೆ ಸೀಟ್ ಸಿಕ್ತು. ಸೈನಿಕ್ ಸ್ಕೂಲಿಗೆ ಹೋದಾಗ ಕೂಡ ನಾನು, ಅಂದರೆ ಇದಕ್ಕಿಂತ ಮುಂಚೆ ನಾನು ದೇವರಲ್ಲಿ ಕೂಡ ತುಂಬ ಭಕ್ತಿ. ನಮ್ಮ ಊರಲ್ಲಿ ಒಂದು ಕಾಡಸಿದ್ದೇಶ್ವರ ಅಂತ ದೇವಸ್ಥಾನ, ಅದು 3 ಕಿಲೋಮೀಟ್ರ್ ನಮ್ಮ ಊರ್ಲಿಂದ. ಸೊ ಅದಕ್ಕೆ ಶ್ರಾವಣದಲ್ಲೆಲ್ಲ ನಡ್ಕೊಳ್ತಾ ಹೋಗ್ತಾಯಿದ್ದೀವಿ. ಹೋದಾಗ ನಾನು ದೇವ್ರಿಗೆ ಬಡ್ಕೊಳ್ತಾ ಇದ್ದೆ, ದೇವರೇ ನನಗೆ ಸೈನಿಕ್ ಸ್ಕೂಲ್ ಸೀಟ್ ಹಚ್ಚಪ್ಪ ಅಂತೇಳಿ. ಬಟ್ ನನಗೆ ಯಾವುದೋ ಸೈನಿಕ್ ಸ್ಕೂಲ್ ಅಂದರೆ ಏನೂ ಗೊತ್ತಿರಲಿಲ್ಲ. ಅದಾದಮೇಲೆ ಮೋಸ್ಟ್ಲಿ ಆ ದೇವರ ಕೃಪೆಯಲ್ಲಿಂದ ನನಗೆ ಸೈನಿಕ್ ಸ್ಕೂಲಲ್ಲಿ ಸೀಟ್ ಸಿಕ್ತು. ಸೈನಿಕ್ ಸ್ಕೂಲಲ್ಲಿ ಹೋದಾಗ ಕೂಡ ನನಗೆ ಫಸ್ಟ್ ಅದು ಅಂದರೆ ಕನ್ನಡ ಮೀಡಿಯಮ್, ನನಗೆ ABCD ಕೂಡ ಬರ್ತಾ ಇರಲಿಲ್ಲ. ಅದು ಅಬ್ಸಲ್ಯೂಟ್ಲಿ ಇಂಗ್ಲೀಷ್ ಮೀಡಿಯಮ್ ವಿತ್ CBSE ಸಿಲೆಬಸ್ಸು. ಅಲ್ಲಿ ಹೋದಾಗ ಆಫ್ಟರ್ 6th ಸ್ಟ್ಯಾಂಡರ್ಡ್ ಆಲ್ಸೋ ನನಗೆ ಯಾರೋ ABCD ಹೇಳಿದ್ರೆ ನನಗೆ ಬರೀ P ತನ ಮಾತ್ರ ಬರ್ತಾಯಿತ್ತು. ಸೊ ನನಗೆ ಅವಾಗ ಗೊತ್ತಿರಲಿಲ್ಲ ನಾನು ಏನಾದರೂ ಇಲ್ಲಿ 10th ಆದರೂ ಕ್ಲಿಯರ್ ಮಾಡ್ಬೋದಾ, ನಾನು ಇಲ್ಲಿ ಪಾಸ್ ಆಗಿರ್ಬೋದಾ ಆ ಸ್ಕೂಲಲ್ಲಿ ಅಥವಾ ಡಿಸಿಪ್ಲಿನ್ಡಲ್ಲಿ. ಆವಾಗ ಇಂಡಿಯಾದಲ್ಲಿ 17 ಸ್ಕೂಲ್ಸ್ ಇದ್ದು ಸೈನಿಕ್ ಸ್ಕೂಲ್ಸ್, ಓನ್ಲಿ ಆಲ್ ಅಕ್ರಾಸ್ ಇಂಡಿಯಾ 17 ಸ್ಕೂಲ್ಸ್. ದಟ್ ವಾಸ್ ಫಂಡೆಡ್ ಬೈ ಮಿನಿಸ್ಟ್ರಿ ಆಫ್ ಡಿಫೆನ್ಸ್. ಅದ್ರದ್ದು ಮೋಟೋ ಟು ಟ್ರೈನ್ ದಿ ಪೀಪಲ್ ಫಾರ್ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಅಂತೇಳಿ. ಸೊ ವೆರಿ ಡಿಸಿಪ್ಲಿನ್ಡ್ ಸ್ಕೂಲು. ಅದರಲ್ಲಿ I'm sorry sir, doctor, and the seats also is being given first preference to the army defense ಅಲ್ಲಿರೋ ಮಕ್ಕಳಿಗೆ ಫಸ್ಟ್ ಪ್ರಿಫರೆನ್ಸ್ ಸೀಟ್ ಇರುತ್ತೆ ಅಲ್ಲಿ ಅಂತ. ಹೌ ಡಿಡ್ ಯು ಮ್ಯಾನೇಜ್? ನೋ, ಇದೊಂದು ಅಂದರೆ ನ್ಯಾಷನಲ್ ಬೇಸ್ಡ್ ಅಥವಾ ಸ್ಟೇಟ್ ಬೇಸ್ಡ್ ಎಂಟ್ರೆನ್ಸ್ ಇರುತ್ತೆ. ಆ ಎಂಟ್ರೆನ್ಸಿಗೆ ಪ್ರಿಪ್ರೇಷನ್ ಅದು MCQ ಬೇಸ್ಡ್ ಪ್ರಿಪ್ರೇಷನ್ನು 5th ಸ್ಟ್ಯಾಂಡರ್ಡಲ್ಲಿ. 5th ಸ್ಟ್ಯಾಂಡರ್ಡ್ ಮುಗಿತಾ ಇದ್ದಾಗ MCQ ಬೇಸ್ಡ್ ಪ್ರಿಪ್ರೇಷನ್ ಇರುತ್ತೆ. ಆ ಪ್ರಿಪ್ರೇಷನ್ದಲ್ಲಿ ಐ ಡೋಂಟ್ ನೋ, ನಾನು ಅಂದರೆ ಸ್ಲೋ ಬೈ ಸ್ಲೋ ಲ್ಯಾಡರ್ ಏರ್ತಾ ಇದ್ದೆ. ಸೊ ಆ ಮೂಮೆಂಟಲ್ಲಿ ಐ ಥಿಂಕ್ ಐ ವಾಸ್ ಇನ್ ದಟ್ ಪೀಕ್ ಆಫ್ ಕ್ರ್ಯಾಕಿಂಗ್ ದಟ್ ಎಕ್ಸಾಮ್ಸ್. ಸೊ ಬೈ ಗಾಡ್ಸ್ ಗ್ರೇಸ್ ಐ ವಾಸ್ ಏಬಲ್ ಟು ಎಂಟರ್ ಇನ್ ಟು ಸೈನಿಕ್ ಸ್ಕೂಲ್ ಬಿಜಾಪುರ್. 5th ಸ್ಟ್ಯಾಂಡರ್ಡ್ ಆದಮೇಲೆ 6th ಸ್ಟ್ಯಾಂಡರ್ಡಿಗೆ. ಸೊ 6th ಸ್ಟ್ಯಾಂಡರ್ಡ್ ಹೋದಾಗ ಕೂಡ ನನಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಸೊ ನಾನು ಮುಂಚೆ ಹೇಳ್ತಾ ಇದ್ದೆ, ನಮ್ಮ ಊರಲ್ಲೆಲ್ಲ ನಾನು ಸೈನಿಕ್ ಸ್ಕೂಲ್ 10th ಇರುತ್ತೆ ಅಂತ ಹೇಳಿ. ಯಾಕಂದರೆ ಐ ವಾಸ್ ನಾಟ್ ಕಾನ್ಫಿಡೆಂಟ್ ಆಫ್ ಕ್ಲಿಯರಿಂಗ್ 10th ಅಂದರೆ ಇಂಗ್ಲೀಷಲ್ಲಿ ಹಿಂದಿ ಮ್ಯಾಥಮೆಟಿಕ್ಸ್ ಎಲ್ಲ 55, ಸೈನ್ಸ್ ಎಲ್ಲ 55 ಬಿದ್ದರೆ ಮಾತ್ರ ವಿ ಆರ್ ಪ್ರಮೋಟೆಡ್ ಟು ದ 11th and 12th ಸ್ಟ್ಯಾಂಡರ್ಡ್. ಅದಾದಮೇಲೆ ಅಲ್ಲೇ ಸ್ಲೋಲಿ ಲಾಸ್ಟ್ 3-4th ರ್ಯಾಂಕ್ಲಿಂತ 1 ಅಕಾಡೆಮಿಕ್ ಟರ್ಮಲ್ಲಿ ಒಂದು 4 ರ್ಯಾಂಕ್ ಮುಂದೆ ಆ ಥರ ಬಂದಾಗ ನಾನು ಐ ವಾಸ್ ಏಬಲ್ ಟು ಸ್ಕೋರ್ 90% ಇನ್ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ in 10th standard. So I was promoted to 11th and 12th. So ಈ persistence of hard work, perseverance, perspiration that carried forward. P ವರೆಗೂ ಬರ್ತಾ ಇದ್ದಂತಹ ಆಲ್ಫಾಬೆಟ್ಟಿನ ಡಾಕ್ಟ್ರು ಪರ್ಸಿವರೆನ್ಸ್, ಆಮೇಲೆ ಪರ್ಸಿಸ್ಟೆನ್ಸ್ ಆ್ಯಂಡ್ ಪರ್ಸಿವರೇಷನ್ ಇಂದ ಎಲ್ಲ Pನ ಅರ್ದು ಕುಡ್ದಿದ್ದೀರಿ.
ಸೊ ಅದಾದಮೇಲೆ ಇಟ್ಸ್ ಬೇಸಿಕಲಿ ಬಿಕಾಸ್ ಆಫ್ ಹಾರ್ಡ್ ವರ್ಕ್ ಅನ್ಬೋದು. ಅದಾದಮೇಲೆ ನಾನು ಇಲ್ಲಿ ಫ್ರೀದಲ್ಲಿ MBBS ಸೀಟ್ ಸಿಕ್ತು ಗುಲ್ಬರ್ಗ MR ಮೆಡಿಕಲ್ ಕಾಲೇಜಲ್ಲಿ. ಅದಾದಮೇಲೆ MBBS ಮುಗಿದಾದ ತಕ್ಷಣ MBBS ಮುಗಿದ ತಕ್ಷಣ ಸಾಕಪ್ಪ ನಾನು ಇದೆಲ್ಲೇ ಪ್ರೈಮರಿ ಹೆಲ್ತ್ ಸೆಂಟರಲ್ಲಿ ಕೆಲಸ ಮಾಡಬೇಕಂತ ಹೇಳಿ ಒಂದು DC ಆಫೀಸ್ಲಿಂದ ಕಾಲ್ ಫಾರ್ಮ್ ಬಂದಿತ್ತು, ಅದಕ್ಕೆ ಅಪ್ಲೈ ಮಾಡಿದೆ. ಮತ್ತೆ ಅಂದ್ಕೊಂಡು ಎಲ್ಲರೂ ಮೆಡಿಸಿನ್ಸ್ ಎಲ್ಲ ಮಾಡ್ತಾ ಇದ್ದಾರೆ, ಹೌ ಟು ಗೆಟ್ ಮೆಡಿಸಿನ್ ಅಂತಂದರೆ ಅಗೇನ್ ಒನ್ ಮೋರ್ ಎಂಟ್ರೆನ್ಸ್ ಇತ್ತು. ಆ ಎಂಟ್ರೆನ್ಸಿಗೆ ನಾನೇನು ಮಾಡಿದೆ, ನಾನು ಬೆಂಗಳೂರಿಗೆ ಹೋಗಿ ಒಂದು IMA ಲೈಬ್ರರಿ ಅಂತಿದೆ, ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್, ಎಲ್ಲರೂ ಓದ್ತಾ ಇರ್ತಾರೆ ಅಲ್ಲಿ, ಕಂಟಿನ್ಯೂಸ್ ಓದ್ತಾ ಇರ್ತಾರೆ. ಸೊ ಅಲ್ಲಿ ಸಣ್ಣ ಹಾಸ್ಟೆಲ್ ಅಂದರೆ ಒಂದು ರೂಮಲ್ಲಿ 6 ಜನ ಇರ್ತಾ ಇದ್ವಿ, ಡಬಲ್ ಡೆಕರ್ ಬೆಡ್ರೂಮಲ್ಲಿ, ಕೆಳಗಡೆ ಒಬ್ಬರು ಮೇಲೆ ಒಬ್ಬರು, ಆ ಥರ ಇದ್ದು ಅದು ಆ ಹಾಸ್ಟೆಲ್ಗೆ ಹೋಗಿ ಆ ಹಾಸ್ಟೆಲ್ನಿಂದ ಅಲ್ಲಿ ಲೈಬ್ರರಿಗೆ ಡೈಲಿ ಹೋಗ್ತಾ ಇದ್ವಿ, ಬೈ ವಾಕ್ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಬೆಳಗ್ಗೆ 9 o'clock ಹೋದರೆ ಸಾಯಂಕಾಲ 9 o'clock ಅಲ್ಲೇ ಲೈಬ್ರರಿಲಿ ಇರ್ತೀವಿ. ಮಧ್ಯಾಹ್ನ ಊಟ ಕೂಡ ಅಲ್ಲೇ ಏನೋ ಟಿಫಿನ್ ತಂದಿದ್ದು ತಿಂದು ಮಾಡ್ತಿದ್ವಿ. ಸೊ ಅದಾದಮೇಲೆ MD ಜನರಲ್ ಮೆಡಿಸಿನ್ ನನಗೆ KMC ಮಂಗಳೂರಲ್ಲಿ ಸಿಕ್ತು. ನನಗೆ ಆಲ್ ಓವರ್ ಕರ್ನಾಟಕ ಅವಾಗ ನನಗೆ 114 ರ್ಯಾಂಕ್ ಬಂದಿತ್ತು. ಆ ರ್ಯಾಂಕಲ್ಲಿ ನನಗೆ KMC ಮಂಗಳೂರಲ್ಲಿ ಒಂದು ವರ್ಷ ಇದು 2004 2004 ಸೊ 2004 ನನಗೆ MD ಜನರಲ್ ಮೆಡಿಸಿನ್ KMC ಮಂಗಳೂರಲ್ಲಿ ಸಿಕ್ತು. ಅದಾದಮೇಲೆ MD ಕೂಡ ನಾನು ಚೆನ್ನಾಗಿ ಮಾಡಿದೆ. ನಮ್ಮ ಬ್ಯಾಚ್ಮೇಟ್ಸ್ ಎಲ್ಲ ತುಂಬ ಚೆನ್ನಾಗಿದ್ರು, ಅಕ್ರಾಸ್ ಇಂಡಿಯಾ ಇದ್ದವರಿದ್ದರು, ತುಂಬ ಡಿಸ್ಕಷನ್ ಎಲ್ಲ ಮಾಡ್ತಾ ಇದ್ದೀವಿ. ಅದು ಮುಗಿಸ್ಕೊಂಡು ಗುಲ್ಬರ್ಗೆ ಮತ್ತೆ ಸೆಟ್ಲ್ ಆಗಕ್ಕೆ ಬಂದೆ. ನಾನು ಇಲ್ಲಿ ನೋಡಿದಾಗ ತುಂಬ ಕಾರ್ಡಿಯಾಕ್ ಪೇಷಂಟ್ಸ್ ತುಂಬಾ ಇದ್ದರು. ಆವಾಗ ಅದೊಂದು ಇಂಟ್ಯೂಷನ್ ಇತ್ತು ಹಾರ್ಟ್ ಸ್ಪೆಷಾಲಿಟಿ ಮಾಡಬೇಕಂತೇಳಿ. ಅಗೇನ್ ಮತ್ತೆ ಓದಿ ಜಯದೇವ ಬೆಂಗಳೂರಲ್ಲಿ DM ಸೀಟ್ ತೊಗೊಂಡು 3 ವರ್ಷ DM ಅಂಡರ್ ಡಾಕ್ಟರ್ CN ಮಂಜುನಾಥ್ ಅವರು ಇದ್ದಾರಲ್ಲ, ಡಾಕ್ಟರ್ CN ಮಂಜುನಾಥ್, ಡಾಕ್ಟರ್ ಪ್ರಭಾವತಿ, ಡಾಕ್ಟರ್ ರವೀಂದ್ರನಾಥ್ ಈಗಿನ ಪ್ರೆಸೆಂಟ್ ಡೈರೆಕ್ಟರ್, ಅವ್ರ ಅಂಡರ್ ನಾನು 3 ವರ್ಷ DM ಮಾಡಿ DM ಪಾಸ್ ಆದಮೇಲೆ DM ಪಾಸಾಗಿ ನಾರಾಯಣದಲ್ಲೇ ಬೆಂಗಳೂರಲ್ಲಿ ಜಾಯ್ನ್ ಆಗಬೇಕು ಮಾಡ್ತಾಯಿದ್ದೆ. ಬಟ್ ಅವಾಗ ನೋಡೋರಿಗೆ ವಾಟ್ ಇಸ್ DM ಅದೊಂದು ಚೂರಿ ಡಾಕ್ಟರೇಟ್ ಆಫ್ ಮೆಡಿಸಿನ್ ಅಂತ ಹೇಳಿ, ಇಟ್ ಈಸ್ ಎ ಸೂಪರ್ ಸ್ಪೆಷಾಲಿಟಿ ಕೋರ್ಸ್. MBBS ಆದಮೇಲೆ MD ಆದಮೇಲೆ ಸೂಪರ್ ಸ್ಪೆಷಾಲಿಟಿ ಕೋರ್ಸ್ ಅಂದರೆ ಒಂದೇ ಸಬ್ಜೆಕ್ಟ್. ಫಾರ್ ಎಕ್ಸಾಂಪಲ್ MD ಜನರಲ್ ಮೆಡಿಸಿನ್ ಎಲ್ಲ ಓದ್ತಾ ಇರ್ತೀವಿ, ಗ್ಯಾಸ್ಟ್ರಾಂಟ್ರಾಲಜಿ ಓದ್ತಾ ಇರ್ತೀವಿ, ನ್ಯೂರಾಲಜಿ ಓದ್ತಾ ಇರ್ತೀವಿ, ನೆಫ್ರಾಲಜಿ ಓದ್ತಾ ಇರ್ತೀವಿ, ಕಿಡ್ನಿ, ರುಮ್ಯಾಟಾಲಜಿ ಎಲ್ಲ ಓದ್ತಾ ಇರ್ತೀವಿ. ಸೊ ಅದಕ್ಕೆ ಸ್ಪೆಸಿಫಿಕ್ ಆಗಿ ಒಂದು ಬ್ರಾಂಚ್ ಇರುತ್ತೆ, ಎಲ್ಲ ಕಡೆ ಇರುತ್ತೆ. ಕಿಡ್ನಿದ ಸ್ಪೆಷಲಿಸ್ಟ್ ಬೇರೆ ಇರ್ತಾರೆ, ರುಮ್ಯಾಟಾಲಜಿ ಸ್ಪೆಷಲಿಸ್ಟ್ ಬೇರೆ ಇರ್ತಾರೆ, ಎಂಡೋಕ್ರಲಿಸ್ಟ್ ಬೇರೆ ಇರ್ತಾರೆ, ಹಾಗೆ ಹಾರ್ಟ್ ಸ್ಪೆಷಲಿಟಿ ಕೂಡ. ಸೊ ಅದರಲ್ಲಿ ನಾವು DM ಕಾರ್ಡಿಯಾಲಜಿ ಮಾಡಿ ಅದಾದಮೇಲೆ ನಾನು 1 ವರ್ಷ ನಾರಾಯಣದಲ್ಲೆಲ್ಲ ಕೆಲಸ ಮಾಡಿದೆ. ಅವಾಗ ಅನ್ನಿಸ್ತಾ ಇತ್ತು ನಮ್ಮ ಗುಲ್ಬರ್ಗದಲ್ಲಿ ಯಾವುದೇ ಫೆಸಿಲಿಟಿ ಇಲ್ಲ, ಏನಾದರೂ ಮಾಡಬೇಕು ಅಂಥೇಳಿ ನಾನು ಡಾಕ್ಟರ್ ಸಿದ್ದಪ್ಪ ಮರಗು, ಡಾಕ್ಟರ್ ಬಸವಪ್ರಭು ಅವ್ರು ನನಗಿಂತ ಒಂದು ವರ್ಷ ಮುಂದೆ ಬಂದಿದ್ದರು. ನಾವೆಲ್ಲ ಮೀಟ್ ಆಗ್ತಾಯಿದ್ವಿ ಏನು ಮಾಡಬೇಕು ಅಂಥೇಳಿ. ಅವಾಗ ಜಯದೇವ್ ಇನ್ನೂ ಅನೌನ್ಸು ಆಗಿರಲಿಲ್ಲ. ಸೊ ಜಯದೇವ್ ಅನೌನ್ಸ್ ಆಗಿದ್ದ ಮುಂಚೆ ನಮಗೆ ಏನೋ ಕ್ಯಾತ್ಲೆ ಬೇಕೇ ಬೇಕು. ಫಾರ್ ಎಕ್ಸಾಂಪಲ್ ಯಾವುದೋ ಪೇಷಂಟಿಗೆ ರಕ್ತನಾಳದಲ್ಲಿ ಈ ಥರ ಬ್ಲಾಕೇಜ್ ಆದರೆ ಅದಕ್ಕೆ ಸ್ಟೆಂಟ್ ಹಾಕಲಿಕ್ಕೆ, ಹಾರ್ಟ್ ಬ್ಲಾಕಲ್ಲಿ ಬ್ಲಾಕ್ ಆದ್ರಿಂದ ಟೆಂಪರರಿ ಪೇಸ್ ಮೇಕರ್ ಅಂತ ಹಾಕಲಿಕ್ಕೆ, ಅಥವಾ ಬೇರೆ ಇನ್ನೂ ಥರದ ಯಾವುದೇ ಹಾರ್ಟ್ ರಿಲೇಟೆಡ್ ಪ್ರೊಸೀಜರ್ ಮಾಡಲಿಕ್ಕೆ ಕ್ಯಾತ್ಲೆ ಬೇಕಾಗಿತ್ತು. ಅದಕ್ಕೆ ತುಂಬ ವೆಚ್ಚ ಅಂದರೆ ಕಾಸ್ಟ್ಲಿ ಇದು ಎಲ್ಲ. ನಾವು 3 ಜನ ಕೂಡಿ ಒಂದು ಸಮ್ ಆಫ್ ಅಮೌಂಟ್ ಕಾಂಟ್ರಿಬ್ಯೂಟ್ ಮಾಡಿ ಆಮೇಲೆ ಈ ಕೆನರಾ ಬ್ಯಾಂಕ್ ಅಥವಾ ಕೃಷ್ಣ ಗ್ರಾಮೀಣ ಬ್ಯಾಂಕಲ್ಲಿ ಲೋನ್ ತೊಗೊಂಡು 2015-16 ಇದೊಂದು ಫಸ್ಟ್ ಟೈಮ್ ಇಂಥ ಒಂದು ICU ಬ್ಯಾಕ್ಡಪ್ಪು ಕ್ಯಾತ್ ಲ್ಯಾಬ್ ಅಂತ ಫೆಸಿಲಿಟಿ ಮಾಡಿದ್ವಿ. ಬೇರೆ ಒಂದು ಕ್ಯಾತ್ ಲ್ಯಾಬ್ ಎಲ್ಲ ಇದ್ದು ಅದಾದ ನಂತರ ಜಯದೇವ್ ಬಂತು. ಬಟ್ ಇಂಪಾರ್ಟೆಂಟ್ ಏನಂದರೆ ನಂಬರ್ ಆಫ್ ಕ್ಯಾತ್ ಲ್ಯಾಬ್ಸು, ನಂಬರ್ ಆಫ್ ಹಾಸ್ಪಿಟಲ್ಸ್ಗಿಂತ ಇತ್ತೀಚಿನ ದಿನಗಳು ಏನಾಗ್ತಾ ಇದೆ, ಯುವಕರಲ್ಲಿ ತುಂಬ ಹೃದಯಘಾತ ಆಗ್ತಾಯಿದೆ. ನಾವು ಕಳೆದ 3 ದಶಕಗಳಿಂದ 2000 to 2024 ಇದೆಲ್ಲ ತುಂಬಾ ಹೆಚ್ಚಾಗ್ತಾ ಇದೆ. ಇದು ಮುಂಚೆ ಯಾರಿಗೆ ಗೊತ್ತಾಯಿರಲಿಲ್ಲ. ಸ್ವಲ್ಪ ದಿನ ಈಗ ಯಾರು ಸಣ್ಣವರಲ್ಲಿ ಕೊಲ್ಯಾಪ್ಸ್ ಆದರೆ ಏನಂತ ಹೇಳ್ತಾ ಇದ್ದಾರೆ, ಕೋವಿಡ್ಲಿಂದ ಆಯ್ತು ಅಂತ ಹೇಳಿ. ಕೋವಿಡ್ಲಿಂದ ಆಗೋಂಥ ಚಾನ್ಸಸ್ ತುಂಬ ಕಡಿಮೆ. ಈ ಯಂಗ್ಸ್ಟರ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗೋಂಥ ಚಾನ್ಸಸ್ ನಮ್ಗೆ ಯಾವಾಗ ಗೊತ್ತಾಯ್ತು ಅಂದರೆ ಪುನೀತ್ ರಾಜ್ಕುಮಾರ್ ಇರ್ಬೋದು, ಸಿದ್ಧಾರ್ಥ್ ಶುಕ್ಲಾ ಇರ್ಬೋದು, ಆಮೇಲೆ ಚಿರಂಜೀವಿ ಇರ್ಬೋದು. ಇವೆಲ್ಲ ಯಂಗ್ಸ್ಟರ್ಸ್ ಎಲ್ಲ ಡೆತ್ ಆದಮೇಲೆ ಕಮ್ಯುನಿಟಿದಲ್ಲಿ ಹಾರ್ಟ್ ಅಟ್ಯಾಕ್ಸು ಸಣ್ಣವರಲ್ಲಿ ಹೆಚ್ಚಾಗ್ತಾ ಇದ್ದು ಗೊತ್ತಾಗ್ತದೆ. ಸೊ ನಮ್ಮ ಮಿಷನ್ನು ರ್ಯಾದರ್ ದೆನ್ ಟ್ರೀಟಿಂಗ್ ಪೇಷಂಟ್ಸ್ ಇವಾಗ ನಾವೊಂದು ಪಬ್ಲಿಕ್ ಅವೇರ್ನೆಸ್ಸು ಮಾಡ್ತಾಯಿದ್ದೀವಿ. ಅವೇರ್ನೆಸ್ ಅಂದರೆ ಹೇಗೆ ಚಿಕ್ಕವರಲ್ಲಿ ಹೃದಯಘಾತಗಳನ್ನು ಪ್ರಿವೆಂಟ್ ಮಾಡಬೇಕು, ಅದಕ್ಕೆ ಕಾಸಸ್ ಏನು, ಅದಕ್ಕೆ ನಾವು ಪ್ರೈಮರಿ ಪ್ರಿವೆನ್ಷನ್ ಅಂತ ಹೇಳ್ತೀವಿ, ಯಾವ ಥರ ಅವೇರ್ನೆಸ್ ಕೊಡಬೇಕು. ಸೊ ನಮ್ಮ ಈ ನೀವು ಇಂಟ್ರ್ಯೂ ತೊಗೊಳ್ಳೋ ನಮ್ಮ ಪಾಪ್ಯುಲಾರಿಟಿಗಿಂತ ನಮ್ಮದು ಅಜೆಂಡಾ, ಕಲೆಕ್ಟಿವ್ ಅಜೆಂಡಾ ಏನಿರಬೇಕಂದ್ರೆ ನಾವು ಕಮ್ಯುನಿಟಿದಲ್ಲಿ ಸಣ್ಣವರಲ್ಲಿ ಯುವಕರಲ್ಲಿ ಆಗೋಂಥ ಹೃದಯಘಾತಗಳು ಏಕೆ ಆಗ್ತಾಯಿದ್ದಾವೆ ಅದು ನಾವು ಬೇರೆಯವರಿಗೆ ತಿಳಿಸ್ಬೇಕು, ಅದನ್ನು ಪ್ರಿವೆಂಟ್ ಹೇಗೆ ಮಾಡಬೇಕು, ಆಮೇಲೆ ಹೃದಯಘಾತ ಆದಾಗ ಅದರ ಲಕ್ಷಣಗಳೇನು. ಒಂದು ಆ್ಯಾವ್ರೇಜಲ್ಲಿ ನೋಡೋದಾದರೆ ಏನಕ್ಕೆ ಆಗ್ತಿದೆ ಡಾಕ್ಟರ್? ಇವಾಗ ಅಪ್ಪು ವಾಸ್ ಅಂಡರ್ ಸೇ 40-45, ಚಿರು ಆಲ್ಸೋ ವಾಸ್ ಅಂಡರ್ ಅರೌಂಡ್ ದಟ್ ಏಜ್ 40 ಅಲ್ಲಿದ್ದರು. ಸೊ ವಾಟ್ ಇಸ್ ದಿ ಆ್ಯಾವ್ರೇಜ್ ರೀಸನ್ ಬಿಹೈಂಡ್ ಇಟ್? ಏನಕ್ಕೆ ಯಂಗ್ಸ್ಟರ್ಸ್? ಈಗ ರೀಸೆಂಟ್ಲಿ ಒಂದು 2 ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಲ್ಯಾನ್ಸೆಟ್ ಅನ್ನೋದು ಇಸ್ ಎ ವೆರಿ ಪಾಪ್ಯುಲರ್ ಆರ್ಟಿಕಲ್ ಅಕ್ರಾಸ್ ದಿ ವರ್ಲ್ಡ್. ಅದರಲ್ಲಿ ನಮ್ಮ ಸೌತ್ ಏಷ್ಯಾ ಇನ್ಸಿಡೆನ್ಸ್ ತೊಗೊಂಡು ಒಂದು ಬರ್ಜಾನಿಂಗ್ ಎಪಿಡೆಮಿಕ್ ಇನ್ ಇಂಡಿಯನ್ ಪಾಪ್ಯುಲೇಷನ್, ವೈ ಯಂಗ್ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸ್ ಆರ್ ರಿಕರಿಂಗ್ ಮೋರ್ ಅಂತೇಳಿ. ಆಮೇಲೆ ಇನ್ನೊಂದು ICMR ಇಂಡಿಯಾ ಡ್ಯಾಬ್ ಅಂತೇಳಿ ಒಂದು ಆರ್ಟಿಕಲ್ ರೀಸೆಂಟ್ಲಿ ಇದೆ. ಅದು ನಮ್ಮ ದೇಶದ 31 ಅಂದರೆ 28 ಸ್ಟೇಟ್ಸು ಪ್ಲಸ್ 3 ಯೂನಿಯನ್ ಟೆರಿಟರಿಯಲ್ಲಿ ಒಂದು ಸ್ಟಡಿ ಮಾಡಿದ್ದಾರೆ. ಇದು ಪಬ್ಲಿಷ್ ಆಗಿದ್ದು ಜುಲೈ 2023 ಲ್ಯಾನ್ಸೆಟಲ್ಲಿ ಪಬ್ಲಿಷ್ ಆಗಿದೆ. ಅವ್ರೇನು ಮಾಡಿದ್ರು, ಎಲ್ಲ ನಮ್ಮ ದೇಶದಲ್ಲಿ ಸ್ಯಾಂಪಲ್ ತೊಗೊಂಡು 1,13,000 ಪೇಷಂಟ್ಸನ್ನು ಸ್ಕ್ರೀನ್ ಮಾಡೋದು. ಇದು ಸ್ಕ್ರೀನಿಂಗ್ ಯಾವಾಗಂದರೆ ಮೋರ್ ದೆನ್ 20 ಇಯರ್ಸ್ ಅಂತೆ. ಮೋರ್ ದೆನ್ 20 ಇಯರ್ಸ್ ಆದವರಿಗೆ ಇದೆಲ್ಲ ಸ್ಕ್ರೀನ್ ಮಾಡೋದು. ಸ್ಕ್ರೀನ್ ಮಾಡಿ ನೋಡಿದಾಗ ನಮ್ಮ ದೇಶದಲ್ಲಿ ಇವಾಗ 20 ವರ್ಷಕ್ಕಿಂತ ಹೆಚ್ಚಿರೋರಲ್ಲಿ 23 ಕೋಟಿ ಜನ ಪ್ರೀ ಡಯಾಬಿಟಿಸ್ ಮತ್ತು ಡಯಾಬಿಟಿಸಲ್ಲಿದ್ದಾರೆ.
ಆಮೇಲೆ 38 ಕೋಟಿ ಜನ ಹೈಪರ್ ಟೆನ್ಷನ್ನಿಂದ ಬರ್ತಾ ಇದ್ದಾರೆ. ಅಂದರೆ ನಮ್ಮ ಕ್ಲಿನಿಕಲ್ಲಿ ಯಾರೋ 20 ವರ್ಷದ 3 ಜನ ಬಂದರೆ ಅವರೊಬ್ಬರಿಗೆ ಬಿ ಪಿ ಇರುತ್ತೆ, ಒಬ್ಬರಿಗೆ ಶುಗರ್ ಇರುತ್ತೆ. ಆಮೇಲೆ ವೇಸ್ಟ್ ಸರ್ಕಂಫರೆನ್ಸ್ ಅಂತೀವಿ, ಅಂದರೆ ಹೊಟ್ಟೆ ಗಾತ್ರ ಹೆಚ್ಚಿಗೆ ಹಿಪ್ಪಿನ ಗಾತ್ರ ಕಡಿಮೆ, ಇದಕ್ಕೆ ನಾವು ಅಬ್ಡಮಿನಲ್ ಒಬ್ಯಾಸಿಟಿ ಅಂತ ಹೇಳ್ತೀವಿ. ನೀವು ರೋಡಲ್ಲಿ ಹೋಗ್ತಾ ಇದ್ದಾಗ ನೋಡಿರಿ, ನಾವು 10 ಜನರಲ್ಲಿ ನೋಡಿರಿ 8 ಜನರಿಗೆ ಈ ಥರ ಅಬ್ಡಮಿನಲ್ ಒಬ್ಯಾಸಿಟಿ ಇರುತ್ತೆ, ಅಬ್ಡಮಿನಲ್ ಒಬ್ಯಾಸಿಟಿ. ಇದಾದಮೇಲೆ ಸೆಡೆಂಟರಿ ಲೈಫ್ ಸ್ಟೈಲು, ಆಮೇಲೆ ಹೆಚ್ಚುತ್ತಿರುವ ಬೊಜ್ಜುತನ ಅಂದರೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ಹೆಚ್ಚಾಗುತ್ತಿರುವ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ LDL ಲೆವೆಲ್ಸ್ ಹೆಚ್ಚಿಗೆ, HDL ಲೆವೆಲ್ಸ್ ಕಡಿಮೆ, ಗುಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಇದೆ. ಇದಕ್ಕೆ ಪ್ಲಸ್ ಆ್ಯಡಿಂಗ್ ಟು ದಿ ಇನ್ಸಲ್ಟ್ ಟು ಇಸ್ ಅಂದರೆ ಏನು, ತಂಬಾಕು ಸೇವನೆ, ಗುಟಖಾ ಸೇವನೆ, ಆಮೇಲೆ ಮದ್ಯಪಾನ, ಧೂಮಪಾನ, ಇವೆಲ್ಲಗಳಿಂದ ನಮ್ಮ ದೇಶದಲ್ಲಿ, ಅಂದರೆ ನಾವು ಮುಂಚೆ ಹೇಳ್ತಾ ಇದ್ದೇವೆ ಕೋವಿಡ್ ರೆಸ್ಪಾನ್ಸಿಬಲ್ ಇರ್ಬೋದಾ ಅಥವಾ ಬೇರೆ ಏನೋ ಫ್ಯಾಕ್ಟರ್ ಅಂತೇಳಿ, ಆದರೆ ಹೃದಯಘಾತಕ್ಕೆ ಆಗುವಂಥ ಎಲ್ಲ ರಿಸ್ಕ್ ಫ್ಯಾಕ್ಟರ್ಸು ನಮ್ಮ ದೇಶದಲ್ಲಿ ಅಬಂಡೆಂಟ್ ಆಗಿದೆ. ಆಲ್ಮೋಸ್ಟ್ 30 to 50 crores ಪೀಪಲ್ ಒಂದು ಅಥವಾ ಬೇರೆ ಈ ರಿಸ್ಕ್ ಫ್ಯಾಕ್ಟರ್ಸ್ನಿಂದ ಬಳಲ್ತಿದ್ದಾರೆ. ಅದಕ್ಕೆ ಈ ಕಾರ್ಡಿಯಕ್ ಡಿಸೀಸು ಅಥವಾ ಸ್ಟ್ರೋಕ್ ಆಗೋಂಥ ಚಾನ್ಸಸ್ಸು ಯುವಕರಲ್ಲಿ ಹೆಚ್ಚಾಗ್ತಾ ಇದೆ. ನಿಜವಾಗ್ಲೂ ಅಂದರೆ ಆ್ಯಸ್ ಯು ಸೆಡ್, ಇವಾಗ ಇದನ್ನು ಹಾರ್ಟ್ ಇಸ್ ಜನರಲಿ ದ ಪ್ಯೂರಿಫೈಯರ್ ಆಫ್ ಬ್ಲಡ್ ಇನ್ ದ ಬಾಡಿ. ಸೊ ಒಂದು ಸರಿ ಯಾವಾಗ ನಿಮಗೆ ವೆಯ್ನ್ಸ್ ಬ್ಲಡ್ಡಿಂದ ಬೇರೆ ಪಾರ್ಟ್ಸಿಂದ ಬಂದು ಪ್ಯೂರಿಫೈ ಆಗಿ ಆರ್ಟ್ರೀಸ್ ತೊಗೊಂಡು ಹೋಗಬೇಕಾದ್ರೆ ಯು ಆರ್ ಟೆಲ್ಲಿಂಗ್ ದಿ ಸೊಸೈಟಿ ಪ್ಯೂರಿಫೈ ಯುವರ್ ಸೆಲ್ಫ್, ಹ್ಯಾವ್ ಅ ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದನ್ನ ನಾವು ಹೇಳ್ಬೋದಾ ಇಲ್ಲಿ? ಸೊ ಈ ಎಲ್ಲ ರಿಸ್ಕ್ ಫ್ಯಾಕ್ಟ್ರಿಂದ ಏನಾಗುತ್ತೆ, ಹೃದಯಕ್ಕೆ ಸಪ್ಲೈ ಮಾಡೋಂಥ ರಕ್ತನಾಳದಲ್ಲಿ ಒಂದು ಕೊಲೆಸ್ಟ್ರಾಲ್ ಪ್ಲಾಕ್ ಅಂತ ಡೆವಲಪ್ ಆಗಿ ಅದು ಕ್ರಮೇಣವಾಗಿ ಬೆಳೆದು ರಕ್ತನಾಳವನ್ನು ಕಂಪ್ಲೀಟಾಗಿ ಮುಚ್ಕೊಳ್ಬಿಡುತ್ತೆ. ಸೊ ಬ್ಲಾಕ್ ಮಾಡುತ್ತೆ ಒಂದು. ಆಮೇಲೆ ಸ್ಮೋಕರ್ಸು, ಫಾರ್ ಎಕ್ಸಾಂಪಲ್ ನೀವು ಪುನೀತ್ ರಾಜ್ಕುಮಾರ್ ಹೇಳಿದ್ದು, ಎಲ್ಲ ಯಾವುದೇ ಸೆಲೆಬ್ರಿಟಿ ಒಂದೊಂದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇದ್ದಾಗ ಒಂದು ನಾನ್ ಅಕ್ಲೂಸಿವ್ ಪ್ಲಾಕ್ ಅಂತ ಹೇಳ್ತೀವಿ. ಪ್ಲಾಕ್ಸ್ ಚಿಕ್ಕದೇ ಇರ್ಬೋದು, ಅದು ಸಡನ್ನಾಗಿ ಅಲ್ಸರೇಷನ್ ಅದು ಬ್ರೇಕ್ ಆದಾಗ ಅದರಲ್ಲಿ ಸಡನ್ನಾಗಿ ರಕ್ತ ಹೆಪ್ಪುಗಟ್ಟಿ ಅದು ಬ್ಲಾಕೇಜ್ ಆಗಿ ಕೆಳಗಡೆ ಸಪ್ಲೈ ಮಾಡುವಂಥ ಹೃದಯದ ಮಸಲಿಗೆ ಬ್ಲಾಕೇಜ್ ಆದಾಗ ಸಡನ್ಲಿ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾವನ್ನೀಡಬಹುದು. This is very emotional because ನನಗೆ ಅಪ್ಪು ಸರ್ is very close to me. I've been in the media industry for, I've seen him very closely. Very healthy lifestyle ನ ಮೇಂಟೈನ್ ಮಾಡ್ತಾ ಇದ್ರು ಕೂಡ ಸ್ಲೀಪ್ ಫ್ಯಾಕ್ಟರ್ ಎಲ್ಲೋ ಒಂದು ಸಣ್ಣ ಪ್ರಾಬ್ಲಮ್ ಅಂತ. ನಾಟ್ ಜಸ್ಟ್ ಅಪ್ಪು, ಬೈ ದ ವೇ ಐ ಆಮ್ ಟ್ರೈಂಗ್ ಟು ಟಾಕ್ ಅಬೌಟ್ ದಿಸ್ ಆಸ್ ಅ ಜೆನೆರಿಕ್ ಡಾಕ್ಟರ್ ಇಲ್ಲಿ. ಅಂದರೆ ಎಷ್ಟು ಅವರ್ ನಿದ್ದೆ ಖಂಡಿತ ಬೇಕು, ಆಮೇಲೆ ಎಷ್ಟು ಅವರ್ ಜಾಸ್ತಿ ಮಾಡಿದ್ರೂ ಪ್ರಾಬ್ಲಮ್ ಇದೆ ನಿದ್ದೆ. ಸೊ ಪೀಪಲ್ ಆಲ್ವೇಸ್ ಸೇ ದಟ್ ಇಲ್ಲ ನಿದ್ದೆ ನಾವು ಮಾಡಿದ್ದೀವಿ, ರೆಸ್ಟ್ ಮಾಡ್ತೀವಿ, ಮಧ್ಯಾಹ್ನ ಮಲಗ್ತೀವಿ. What do you suggest actually? Is it 6 hours or 7 hours? What is the real myth? Or 8 hours? I really want to personally know and also show the people as well. 6 to 8 hours ಗುಡ್ ಸ್ಲೀಪ್, ಅನ್ಡಿಸ್ಟರ್ಬ್ಡ್ ಸ್ಲೀಪ್. ಸೊ ಫಾರ್ ಎಕ್ಸಾಂಪಲ್ ನೀವು ಮೀಡಿಯಾದಲ್ಲಿ ಏನೋ ನೋಡ್ತಾ ಇರ್ತೀರಿ, ಅದು ನಿಮ್ಮ ತಲೆಯಲ್ಲಿ ನಡೀತಾ ಇರುತ್ತೆ. ಸೊ ನಿದ್ದೆ ಮಾಡೋಕೆ ಹೋದ್ರೂ ನಿಮ್ಮ ನಿದ್ದೆ ಬರೋದಿಲ್ಲ. ಸೊ ಇಟ್ ರಿಕ್ವೈರ್ಸ್ ಸೌಂಡ್ ಸ್ಲೀಪ್ ಆಫ್ ಅಟ್ಲೀಸ್ಟ್ 6 to 8 hours. ಆಮೇಲೆ ಯು ಶುಡ್ ಹ್ಯಾವ್ ಎ ರಿಲ್ಯಾಕ್ಸ್ಡ್ ಲೈಫ್ ಸ್ಟೈಲ್. ನಾವು ನೋಡಿದ್ರೆ ಹಾರ್ಟ್ ರೇಟ್ ನೋಡಿದ್ರೆ 100, 110 ಅದೆಲ್ಲ ಇರುತ್ತೆ. ಸೊ ಏನಾಗುತ್ತಂದರೆ ಈ ಸ್ಟ್ರೆಸ್ ಇದ್ದಾಗ ಬ್ರೈನಲ್ಲಿ ಒಂದು ಹೈಪೋಥಾಲಮಸ್ ಅಂತ ಇರುತ್ತೆ. ಆ ಹೈಪೋಥಾಲಮಸ್ಲಿಂದ ಒಂದು ACTH ರಿಲೀಸ್ ಆಗಿ ಅದರಲ್ಲಿಂದ ಅಡ್ರಿನಲ್ ಸ್ಟಿಮ್ಯುಲೇಷನ್ ಆಗಿ ಒಂದು ಕಾರ್ಟಿಕೋಸ್ಟೆರಾಯ್ಡ್ಸ್ ಅಂತಂತೆ ಡೆವಲಪ್ ಆಗಿ ಅದರಲ್ಲಿಂದ ಶುಗರ್ ಜಾಸ್ತಿ ಆಗೋದು, ಬೊಜ್ಜುತನ ಜಾಸ್ತಿ ಆಗೋದು, ಆಮೇಲೆ BP ಜಾಸ್ತಿ ಆಗೋದು. ಸೊ ಈ ಸ್ಟ್ರೆಸ್ ಲೆವೆಲ್ ನಾವು ಕಂಟ್ರೋಲಲ್ಲಿ ಇಡಬೇಕಾದ್ರೆ ಐದರ್ ಗುಡ್ ಸ್ಲೀಪ್, ಐದರ್ ಅಟ್ಲೀಸ್ಟ್ 6 to 8 hours ಗುಡ್ ಅಡಿಕ್ವೇಟ್ ಸೌಂಡ್ ಸ್ಲೀಪ್. ಅಂದರೆ ಮುಂಜಾನೆ ಎದ್ದ ತಕ್ಷಣ ನೀವು ಫ್ರೆಶ್ ಆಗಿರಬೇಕು. ಸೊ ಫ್ರೆಶ್ ಆಗಿರಬೇಕು. ಅದಾದಮೇಲೆ ಇದು ಹೆಂಗೆ ನಾವು ಅಡಾಪ್ಟ್ ಮಾಡಬೇಕಂದ್ರೆ ರೆಗ್ಯುಲರ್ ಎಕ್ಸಸೈಸಸ್ಸು, ವಾಕಿಂಗು, ಪ್ರಾಣಾಯಾಮ, ಯೋಗ. ಆಮೇಲೆ ಆಂಬಿಷಿಯಸ್ನೆಸ್ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ನಾನು ಇವತ್ತು 10,000 ಗಳಿಸಿದೆ, ನಾಳೆ 20,000, ನಾಳೆ 40, ಆ ಥರ ಇದ್ರೆ ಏನಾಗ್ಬಿಡುತ್ತೆ, ದಟ್ ವಿಲ್ ಬಿ ಟೇಕಿಂಗ್ ಇಟ್ ಆಲ್ ಆನ್ ಅವರ್ ಹೆಲ್ತ್. ಸೊ ಅದನ್ನು ನಾವು ಮಾಡಿಫೈ ಮಾಡಿಕೊಂಡ್ರೆ ನಮ್ಮ ಜೀವನ ಸ್ವಲ್ಪ ಬೆಟರ್ ಆಗುತ್ತೆ. ಖಂಡಿತ. ಸೊ ದಯವಿಟ್ಟು ಎಸ್ ಡಾಕ್ಟರ್, early to bed and early to rise makes a man healthy and wealthy ಅಂತಿದ್ರಲ್ಲ, that's a proper quote what we elders used to give to us. And now it is been seen that it is very much true now to seeing now in the stress life. That is the reason they used to say that early to bed, early to rise and keeps a man healthy and wealthy. ವೆರಿ ಟ್ರೂ. ನನಗೆ ಹೆಂಗೆ ಆಗ್ತಿದೆ ಅಂದರೆ, ನಾವು 3 ಜನನು ಅಗೇನ್ ದಿಸ್ ಇಸ್ ವಾಟ್ ಹ್ಯಾಪನ್ಸ್, ವಿ ಡೋಂಟ್ ಪ್ಲಾನ್ ದಿಸ್ ಆನ್ ದ ವಿಡಿಯೋ. ಇಟ್ ಜನರಲಿ ಗೋಸ್ ಇನ್ ಟು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3. ದಟ್ಸ್ ವಾಟ್ ಇಸ್ ಗೋನ್ ಹ್ಯಾಪನ್. ಬಿಕಾಸ್ ಡಾಕ್ಟರ್ ಮಾತಾಡೋ ವಿಷಯ ನಾವು ಮಾತಾಡ್ತಾ ಯಾರು ಕೂಡ ಜಾಸ್ತಿ ಒಂದು 12-15 ನಿಮಿಷದ ಮೇಲೆ ನೋಡಬಾರ್ದು. ನೋಡಿದ್ರೂ ಸ್ವಲ್ಪ ಅವ್ರಿಗೂ ತುಂಬ ಏನೋ ಹೇಳ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ವಿ ಡೋಂಟ್ ಕೀಪ್ ದ ವಿಡಿಯೋಸ್ longer than 12 minutes, 12-15 minutes max. So doctors na ille matarta part 1, part 2, part 3, I'm actually, that's running in my mind actually right now. But to go to that factor back again, nice sound sleep is a must thing, that is correct. And also ನೀವು ಹೇಳೋ ಪ್ರಕಾರ ನಮ್ಮ ಇಂಡಿಯನ್ ಕಲ್ಚರ್ಸಲ್ಲಿ, ಯಾವುದೇ ಕಲ್ಚರಲ್ಲಿ ಹೆಲ್ತ್ಗೆ ಅಂತ ಒಬ್ಬರು, ನೀವು ಹೇಳಿದ್ರಿ ಗಾಡ್ ಬಿಲೀವರ್ ಅಂತ, ಎವ್ರಿಬಡಿ ಈಸ್. ಸೊ ಹೆಲ್ತ್ಗೆ ಅಂತ ಒಬ್ಬರು ದೇವ್ರು ಇಲ್ಲಿ ನೋಡಿ, ಲಕ್ಷ್ಮಿ ಹಿಂದೆ ಓಡಬೇಡಿ ಅಂತ ಹೇಳಿದ್ರಿ. ಯಾರ ಹಿಂದೆ ಓಡಬೇಕು ಅಂತ ಹೇಳ್ಬಿಟ್ಟು ನಾವು ಹೇಳೋಕ್ಕಾಗಲ್ಲ ಇಲ್ಲಿ. ಸೊ ದಟ್ ಇಸ್ ವೈ ಡಾಕ್ಟರ್ಸ್ ಆರ್ ನೌ ಬೀನ್ ಟ್ರೀಟೆಡ್ ಆಸ್ ಗಾಡ್ಸ್ ಅಲ್ವಾ? ಸೊ ದಟ್ ಇಸ್ ವಾಟ್ ಐ ಫೀಲ್. ಬಟ್ ನೀವು ಸಡನ್ನಾಗಿ ಒಂದು ಎಲ್ಲೋ ನದಿಯ ಹೊಳೆನ ದಾಟ್ಕೊಂಡು ಹೋಗ್ತಾ ಇದ್ದಂತಹ ಹುಡುಗ ಡಾಕ್ಟ್ರೇ ಆಗಬೇಕು ಅಂತ ಇನ್ಸ್ಪಿರೇಷನ್ ಯಾರು ನಿಮಗೆ ಕೊಟ್ಟಿದ್ದು? ಹೌ ಡಿಡ್ ಯು ಗೆಟ್ ಇನ್ಸ್ಪೈರ್ಡ್ ಟು ಬಿ ಎ ಡಾಕ್ಟರ್ ಆ್ಯಂಡ್ ಆಫ್ ಕೋರ್ಸ್ ನಾವು ಅ ಕಾರ್ಡಿಯೋ ಸರ್ಜನ್?
ನಾನು ಆ ಥರ ಯಾವುದೇ ಇದು ಇರಲಿಲ್ಲ ನನಗೆ, ಇದು ಕಾರ್ಡಿಯೋಲಜಿಸ್ಟೇ ಆಗಬೇಕು ಅಥವಾ ಡಾಕ್ಟರ್ ಆಗಬೇಕಂತೇಳಿ. ನಾನು ಯಾವಾಗ PU ಸೆಕೆಂಡ್ ಇಯರ್ ಮುಗಿದಾದ್ಮೇಲೆ ನಮ್ಮ ತಂದೆಯವರು ಹೇಳ್ತಾ ಇದ್ರು, ನನ್ನ ಒಬ್ಬನ ಮಗನಿಗೆ ಡಾಕ್ಟರ್ ಮಾಡಬೇಕು, ಒಬ್ಬನಿಗೆ ಇಂಜಿನಿಯರ್ ಮಾಡಬೇಕು, ಒಬ್ಬನ ಲಾಯರ್ ಮಾಡಬೇಕಂತೇಳಿ. ಸೊ ಆ ಥರ ಇದ್ದಾಗ ನೀನು ಡಾಕ್ಟರ್ ಆಗಪ್ಪ ಅಂತ ಹೇಳಿದ್ರು. ನೀವೇ ಹಿರಿಯವರು ನೀವೇ? ನನ್ನ ಫಾದರ್ ಹೇಳಿದ್ರು, ದೆರ್ ಇಸ್ ಲಾಟ್ ಆಫ್ ಡಿಫಿಕಲ್ಟೀಸ್ ಇನ್ ದ ಕಮ್ಯುನಿಟಿ, ದೇ ವಿಲ್ ನಾಟ್ ಬಿ ಏಬಲ್ ಟು ರೀಚ್ ಟು ದ ಫೆಸಿಲಿಟೀಸ್, ದೇ ಡೋಂಟ್ ನೋ ಎನಿಥಿಂಗ್ ಮಚ್, ಅದಕ್ಕೆ ನೀನು ಮಾಡಿದ್ರೆ ಬೆಟರ್ಪ್ಪ ಅಂತ ಹೇಳಿದ್ರೆ ಒಂದೇ ಮಾತು ಅವ್ರು ಹೇಳಿದ ತಕ್ಷಣ ನಾನು ಇಟ್ ವಾಸ್ ಗೋಯಿಂಗ್ ಆನ್ ಇನ್ ಮೈಂಡ್, ಓಕೆ ಐ ಶುಡ್ ಡೂ ಸಮಥಿಂಗ್ ಫಾರ್ ದಿ ಕಮ್ಯುನಿಟಿ ಅಂತ ಹೇಳಿ. ಇಟ್ ವಾಸ್ ನಾಟ್ ಫಾರ್ ಮೇಕಿಂಗ್ ನನ್ನಷ್ಟಿಗೆ ನಾನು ಗ್ರೋ ಆಗಬೇಕು, ದುಡ್ಡು ಕಳಿಸ್ಬೇಕು, ಆ ಥರ ಯಾವುದೇ ವಿಚಾರ ನನ್ನ ತಲೆಯಲ್ಲಿ ಯಾವತ್ತೂ ಇರಲಿಲ್ಲ, ಇವತ್ತು ಕೂಡ ಇಲ್ಲ. ಸೊ ಅವಾಗಿದ್ದಾಗ ನಾನು ಟು ಸರ್ವ್ ದಿ ಕಮ್ಯುನಿಟಿ ಅಂತ ಹೇಳಿ ಈ ಹಾರ್ಟ್ ರಿಲೇಟೆಡ್ ಒಂದು ಪ್ಯಾಷನ್, ಹಾರ್ಟ್ ಸಬ್ಜೆಕ್ಟ್ ಒಂದು ಪ್ಯಾಷನ್ ಅಂತ ತೊಗೊಂಡು ಓದ್ತಾ ಇದ್ದೆ. ಪ್ಯೂರ್ ಹಾರ್ಟ್ ಈಸ್ ಯುವರ್ ಫಾದರ್, ಪ್ಯೂರ್ ಹಾರ್ಟ್ ಈಸ್ ಯು. ಬಿಕಾಸ್ ಆಫ್ ಹಿಮ್ ನೌ ವಿ ಹವ್ ಗಾಟ್ ಯು ಇನ್ ಕಲಬುರ್ಗಿ ಅಂತ ನಾನು ಹೇಳ್ತೀನಿ. ನಿಮ್ಮ ತಂದೆ ಹೆಸರು ಹೇಳಿ. ನಮ್ಮ ತಂದೆ ಹೆಸರು ಶಿವಶರಣಪ್ಪ ಹೀರಾಪುರ ಅಂತೇಳಿ, ತಾಯಿ ಹೆಸರು ಅನ್ನಪೂರ್ಣ ಅಂತೇಳಿ. ನಮ್ಮ ತಾಯಿಯು ಕೂಡ ಲಾಟ್ ಆಫ್ ಸ್ಯಾಕ್ರಿಫೈಸ್. ನಮ್ಮ ತಂದೆ ಏನೇ ಹೇಳಿದ್ರು ಅವ್ರಿಗೆ ಅಗೇನ್ಸ್ಟ್ ಯಾವತ್ತೂ ಹೋಗ್ತಾ ಇರಲಿಲ್ಲ. ಸೊ ವಾಟ್ ಎವರ್ ಮೈ ಫಾದರ್ ಸೇಸ್ ಹಿ ಯೂಸ್ ಟು ಅಗ್ರಿ. ಆ ಥರ ನಾನು 5th ಸ್ಟ್ಯಾಂಡರ್ಡಲ್ಲಿದ್ದಾಗ ಒಂದು ಕಡೆ ಸೈನಿಕ್ ಸ್ಕೂಲಲ್ಲಿ ಅಂದರೆ ಕೋಚಿಂಗೆಲ್ಲ ಬಿಟ್ಟಾಗ ಯಾವ ಥರ ಫೆಸಿಲಿಟಿ ಇರಲಿಲ್ಲ. ನನ್ನ ಫಾದರ್ ಡಿಸೈಡ್ ಮಾಡಬೇಕು, ಮದರ್ ಅಗ್ರಿ ಮಾಡಬೇಕು. ಸೊ ನನ್ನ 3 ಜನ ನಮ್ಮ ತಮ್ಮದಿರು ಕೂಡ ಅಲ್ಲೇ ನಾವು ಸಿಂಧಿಗೆದಲ್ಲಿ ಕಲಿತರು. ಸೊ ಆ ಥರ ನಮಗೆ ಅದೊಂದು ಮಾದರಿ ಅನ್ಬೋದು. And ಈ ಮಧ್ಯೆ ಆಸ್ ಅ ಗುಡ್ ಹಾರ್ಟೆಡ್ ಪರ್ಸನ್, ಅಫ್ಕೋರ್ಸ್ ಯು ಡಿಂಟ್ ಹ್ಯಾವ್ ಟೈಮ್ ಫಾರ್ ಎನಿಥಿಂಗ್, ಬಟ್ ಜಸ್ಟ್ ಫಾರ್ ಟು ಗೆಟ್ ಟು ಕ್ಲೋಸರ್ ಟು ಪೀಪಲ್, ಎಲ್ಲಿ ನೀವು ಕಾಲೇಜನ್ನ ಬಂಕ್ ಮಾಡ್ತಾ ಇದ್ರಿ, ಕ್ಲಾಸ್ನ ಕಟ್ಟೋಡಕ್ಕೆ ಟೈಮ್ ಸಿಗ್ತಿರ್ಲಿಲ್ಲ. ಐ ಅಂಡರ್ಸ್ಟ್ಯಾಂಡ್ ಆಸ್ ಅ ಡಾಕ್ಟರ್ಸ್ ಲೈಫ್ ಇಸ್ ವೆರಿ ವೆರಿ ಟಫ್ ಆಸ್ ಅ ಸ್ಟೂಡೆಂಟ್, ಬಟ್ ಎಲ್ಲಿ ಹೌ ಡು ಯು ಯೂಸ್ ಟು ಕೀಪ್ ಯೋರ್ ಹಾರ್ಟ್ ಹೇಲ್ ಆ್ಯಂಡ್ ಹೆಲ್ದಿ? ಹೌ ಡಿಡ್ ಯು ಮ್ಯಾನೇಜ್ ಟು ಡೂ ದ್ಯಾಟ್ ಇನ್ ಬಿಟ್ವೀನ್ ಯೋರ್ ಸ್ಟಡೀಸ್? ಆ ಥರ ನಮ್ಮ ಸೈನಿಕ್ ಸ್ಕೂಲಲ್ಲಿ ಬಂಕ್ ಎಲ್ಲ ಹೊಡಿಬೇಕು, ಕ್ಲಾಸ್ ಮಿಸ್ ಮಾಡೋಕ್ಕೆ ದೇರ್ ವಾಸ್ ನೋ ಅಪಾರ್ಚುನಿಟಿ, ದೇರ್ ವಾಸ್ ಎ ವೆರಿ ಹಾರ್ಶ್ ಪನಿಷ್ಮೆಂಟ್. ಆ ಥರ ಯಾವತ್ತು ಐ ಥಿಂಕ್ ಐ ವಾಸ್ ಟೂ ಸ್ಟೂಡಿಯಸ್ ದ್ಯಾಟ್ ಅನ್ಸುತ್ತೆ. That's why you are here. I didn't do any of those extracurricular much. I think someone should do that also. Yeah. No, but tell me who stolen your heart. That is also needed. Talk about her first. Her support is also very much needed, alva. So the man who actually takes care of the Kalburgi's heart, whose heart is being taken care by whom? I think it's my wife only. Absolutely. ಅವ್ರ ಹೆಸರು ಹೇಗೆ ಅವ್ರನ್ನ ಭೇಟಿ ಆದ್ರಿ? ನಾನು ಅಂದರೆ ಲೈಕ್ ಇಟ್ ವಾಸ್ all arranged marriage. So my father said she is an ophthalmologist working as in associate professor gyms ಅಲ್ಲಿದ್ದಾರೆ. So she is also working like a post graduate. ಇನ್ನೂ ಅವಳು ತುಂಬ passionate towards patient. She operates a lot of patients daily free of cost in government hospital as if she is operating in private hospital. ಆ ಥರ ಡೆಡಿಕೇಟೆಡ್ ಕೆಲಸ ಮಾಡ್ತಾಳೆ. I was in one of our other videos, I was talking to a junior doctor who is actually he is in the entrepreneurship ಥರ ಮಾಡ್ತಾ ಇದ್ದಾರೆ. I used to just ask him, he is not married. ಅವ್ರು ಕೇಳ್ತಿದ್ದೆ, ನಾನು ಸುಮ್ಮನೆ ಒಂದು ತಮಾಷೆಲ್ಲೇ ಕೇಳಿದೆ, ಬಟ್ ನನಗೆ ಗೊತ್ತಾಗಬೇಕಿತ್ತು ಜನಕ್ಕೂ ಗೊತ್ತಾಗೋದಕ್ಕೆ ಅಂತ ಹೇಳಿ. ಡಾಕ್ಟರ್ಸ್ನೇ ಯಾಕೆ ಮದುವೆ ಆಗ್ತಾರೆ ಅಂತ ಹೇಳಿ. No, ಪ್ರೊಫೆಷನಲ್ ಕಂಪ್ಯಾಟಬಿಲಿಟಿ ಅದೆಲ್ಲ ದಾಟಿ. No, we are just like that. I mean, for example, I will coming at 3 o'clock in the night. I'll be staying in hospital for emergency man. She will be knowing much better than any other profession. I think there will be a lot of discordance, disputes if other professions are there. Because I understand whenever she is going somewhere. So we are all compelled. We will be discussing all the cases. Today I said like there was a very bad patient. Somehow we were not able to survive. Today I will tell the patient was so lucky, that so fortunate. Everything worked for the patient. We were able to do angioplasty in the night 3 o'clock. He survived. These all things will be chatting and all. If other professionals, they'll getting bored. ಏನು ದಿನ ಇವನು ಬರೀ ಪೇಷಂಟ್ ಬಗ್ಗೆ ಮಾತಾಡ್ತದೆ, ನನ್ನ ಬಗ್ಗೆ ಕೇಳ್ತಾನೆ ಇಲ್ಲ ಅಂತ ಹೇಳಿ. I think it should be applicable for all of us. Correct. Now, this is a good reason. People watching, ಇದು ಒಳ್ಳೆ ರೀಸನ್. ಡಿಸ್ಕಸ್ ಮಾಡೋದಕ್ಕೆ ಒಂದೇ ಸಬ್ಜೆಕ್ಟ್ ಇದ್ರೆ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಲೈಫ್ ಅಂತ ಹೇಳಿ. ಡಾಕ್ಟರ್, ಅಲ್ಟಿಮೇಟ್, ನಾವು ಆನ್ ದಟ್ ನೋಟ್ ವಿ ವಿಲ್ ಎಂಡ್ ಯೋರ್ ಟಾಕ್ ಇನ್ ದಿಸ್ ಪಾರ್ಟ್ ಆಫ್ ದ ವಿಡಿಯೋ. ವಿ ಸ್ಟಿಲ್ ವಾಂಟ್ ಟು ನೋ ಸೋ ಮಚ್ ಫ್ರಮ್ ಯು. ಇನ್ನು ನಿಮ್ಮ ಕಾಲೇಜ್ ಲೈಫ್ ಬಾಕಿ ಇದೆ, ಇನ್ನು ಆಮೇಲಿಂದ MD ಮಾಡಿದ ಬಾಕಿ ಇದೆ. ಬಟ್ ಎಸ್, you've spoken so much about the navigation, and overall it's the Kalburgi people who are really lucky to have you and your hospital. In part 2 we will be talking to the other directors as well. Dr. ಇಲ್ಲಿ ನಮ್ಮ ವಿಡಿಯೋನ ಎಂಡ್ ಮಾಡೋದಕ್ಕೂ ಮುಂಚೆ, I know what is the hospital doing. I will talk to the other doctors about it. ನಿಮ್ಮ ಫ್ರೀ ಕ್ಯಾಂಪ್ಸ್ದ ಬಗ್ಗೆ ಆಗಲಿ, ಒಂದಷ್ಟು ಬಡವರಿಗೆ ಹೆಲ್ಪ್ ಮಾಡ್ತಾ ಇರೋದ್ರ ಬಗ್ಗೆ ಆಗಲಿ, ಎಲ್ಲವೂ ಕರೆಕ್ಟ್. ಬಟ್ your arteries and veins, now if it is pumping so nicely and hale and healthy, what keeps it younger? ಅದನ್ನು ಹೇಳಿ. ಅಫ್ಕೋರ್ಸ್ ಯುವರ್ ವೈಫ್ಸ್ ಲವ್, ಬಟ್ ಅಲಾಂಗ್ ವಿತ್ ದಟ್, ವಾಟ್ ಇಸ್ ದ ರೀಸನ್ ಬಿಹೈಂಡ್ ಯುವರ್ ಹಾರ್ಟ್ ಬೀಯಿಂಗ್ ಯಂಗ್ ಆ್ಯಂಡ್ ಹೆಲ್ದಿ? I think if you're working for the sake of making something, it will be different. But if you're working as a passion, then that itself takes you on. So apart from that, like you should have a healthy diet, regular walking, exercises, pranayama, meditation, all those things we have to adapt. We are trying to adapt in spite of the big hectic schedule. But now once we take the subject as a passionate,
Once we enjoy each moment of the enjoyment of the patient, for example, if the patient comes out very well, then I feel so happy. I will be so relaxed. Oh, we were able to do as a team. Heart Foundation is able to do as a team. We were able to give something good to the people of Gulbarga. ನನ್ನ ಸುಮಾರು ಪೇಷಂಟ್ಸ್ ಇದ್ದಾರೆ. ಫಾರ್ ಎಕ್ಸಾಂಪಲ್ ಒಬ್ಬ ಶ್ರೀಶೈಲ್ ಅಂತಿದ್ನ, ಹಿ ಕೊಲ್ಯಾಪ್ಸ್ ಔಟ್ಸೈಡ್ ದ ಹಾಸ್ಪಿಟಲ್. ವಿ ರಿಸರ್ಚಿಟೇಟೆಡ್, ಇಲ್ಲಿಂದ ಆಂಜಿಯೋಪ್ಲಾಸ್ಟಿ ಮಾಡಿ, ಹಿ ವಾಸ್ ಆಲ್ಮೋಸ್ಟ್ ಥಾಟ್ ದಟ್ ಬ್ರೈನ್ ಡೆಡ್ ಅಂತೇಳಿ. ನೆಕ್ಸ್ಟ್ 3 days ಲೇಟರ್ ಹಿ ಗೇನ್ಡ್ ಹಿಸ್ ಹಾರ್ಟ್ ಬ್ಯಾಕ್, ಹೀಸ್ ಮೆಂಟೇಷನ್ ಆಲ್ಸೋ ಪರ್ಫೆಕ್ಟ್. ದೆನ್ ವಿ ಸೆಲೆಬ್ರೇಟೆಡ್ ಹಿಸ್ ಫಸ್ಟ್ ಆ್ಯನಿವರ್ಸರಿ ಇನ್ ಹಾಸ್ಪಿಟಲ್. ಸೊ ದಟ್ ಗಿವ್ಸ್ ಅಸ್ ಎ ಲೈಕ್ ವೆರಿ ದಿಸ್ ಒನ್ ಮೋಟಿವ್. ಏನಾಗ್ತಾ ಇದೆ ಅಂದರೆ there is a lot of confrontation between doctors and the patient. Patients have started feeling that these people are not doing correct work. These people are trying to loot the patients ಅಂತ ಹೇಳಿ ಸುಮಾರು ಎಲ್ಲ ಕಡೆ ನೋಡ್ತಾ ಇದ್ದೀವಿ. These people are trying to do unjustified thing ಅಂತ ಹೇಳಿ. But majority 95 to 98% of the doctors are not after that. Either in Gulbarga Tikori, whatever number of people what I have seen in Karnataka also, majority 98% of the people are not like that. They want to cherish the outcomes of the patients. ಸೊ ದಟ್ ಇಟ್ ಸೆಲ್ಫ್ ಇಸ್ ರೀಸನ್. ನಿಮ್ಮ ಹಾರ್ಟ್ ಹೆಂಗಾಗಿರೋದು ಯಾಕೆ ನಾನು ಕೇಳಿದೆ ಅದಕ್ಕೆ. ಇವಾಗ ನೋಡಿ, ಯು ಯುವರ್ ಸೆಲ್ಫ್ ವಿತೌಟ್ ಅನ್ನೋಯಿಂಗ್ಲಿ ಯು ಸೆಡ್ ದಟ್ ಪೇಷಂಟ್ಸ್ ಹ್ಯಾಪಿನೆಸ್ ಇಸ್ ಕೀಪಿಂಗ್ ಯುವರ್ ಹಾರ್ಟ್ ಹೆಲ್ದಿ. ಯಾವ ಡಾಕ್ಟರ್ ಹತ್ರ ಹೇಳ್ತಾರೆ ಹೇಳಿ? ದಟ್ ಇಸ್ ಎವ್ರಿ ಡಾಕ್ಟರ್ ಕಮ್ಯುನಿಟಿ. ಯು ಆರ್ ಆನ್ಸರಿಂಗ್ ಆನ್ ಬಿಹಾಫ್ ಆಫ್ ಆಲ್ ದ ಡಾಕ್ಟರ್ ಆ್ಯಂಡ್ ಮೆಡಿಸಿನ್ ಕಮ್ಯುನಿಟಿ ಅಂತ ನಾನು ಹೇಳ್ತೀನಿ ಇದರಲ್ಲಿ. I think that should be a right statement ಅನ್ಬೋದು. Lovely, doctor. On that note, we will not hold you back too long. I know the other people are waiting for your service to happen. Thank you so much. I'll again come back. I'll again talk to you and we will talk about your love life more. Rather than love life, we will keep a creative awareness about the how to prevent young heart attacks, because their bonded people are there, their husband and wife and all. To generate their love more, we'll talk more about heart attacks in young rather than our love and all. Yes, that will be the next part. Thank you so much, doctor. Thanks a lot. Thank you. ಇದು ಕೊರೋನರಿ ಎಂಜೋಗ್ರಾಮ್ ಅಂತೇಳಿ ಹಾರ್ಟಿಂದ ರಕ್ತನಾಳ ನಾವು ಚೆಕ್ ಮಾಡ್ತಾ ಇದ್ದೀವಿ. ಸೊ ಈಸಿ ಮೆಥಡ್ ಅಂತಂದರೆ ನಾವು ರೈಟ್ ಹ್ಯಾಂಡಲ್ಲಿಂದ ಇಲ್ಲಿ ರೇಡಿಯಲ್ ಆರ್ಟರಿ ಅಂತ ಇರುತ್ತೆ, ಇದರಿಂದ ಹೋಗ್ತಾ ಇದ್ದೀವಿ. ಇದು ಸಿಗ್ತಾಯಿಲ್ಲ ಅಂತಂದ್ರೆ ಸಮ್ಟೈಮ್ಸ್ ವಿ ಟೇಕ್ ಫಿಮೋರಲ್ ಅಂತಂದು ಕಾಲಿಂದು ಮಾಡ್ತೀವಿ. ಬಟ್ ದಿಸ್ ಇಸ್ ಈಸಿ ಫಾರ್ ದ ಪೇಷಂಟು, ಎದ್ದು ಆರಾಮಾಗಿ ತಿರುಗಾಡ್ಬೋದು. ಸೊ ನಾವು ಇದು ಕ್ಯಾಥೆಟರು ರಕ್ತನಾಳ ನೋಡ್ತೀವಿ. ಈಗ ಇದೊಂದು ಟೈಗರ್ ಕ್ಯಾಥೆಟರ್ ಅಂತ ಹೇಳಿ ಇಲ್ಲಿಂದ ರೈಟ್ ರೇಡಿಯಲ್ ಆರ್ಟರಿಲಿಂದ ಹೋಗ್ತಾ ಇದ್ದೀವಿ. ಈ ಕಡೆ